Hi guys, welcome back to my channel. So ಇವತ್ತಿನ vlog ಶುರು ಮಾಡ್ತಾ ಇದ್ದೀನಿ. So where we are in Kodaikanal. So last vlog ಅಲ್ಲಿ ನೋಡಿರ್ತೀನ ನಾವು ಕೊಡೈಕೆನಾಲ್ ಅಲ್ಲಿ ಇರೋದು. ಇಲ್ಲಿ ನೋಡೋಂತದ್ದು ಏನಿದೆ ಅಂದ್ರೆ ವ್ಯೂ ಪಾಯಿಂಟ್ ಗಳು ನೋಡಬಹುದು, ಫಾಗ್ ಮಿಸ್ಟ್ ಇದನ್ನೆಲ್ಲ ನೋಡಬಹುದು. ಫಸ್ಟ್ ಲಿರಿಲ್ ಫಾಲ್ಸ್ ಅನ್ನೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನೀಲಗಿರಿ ಫಾಲ್ಸ್. ನೀಲಗಿರಿ ಯಾಕಂತ ಹೆಸರಿಟ್ಟಿರೋದಂದ್ರೆ ಇಲ್ಲಿ ನೀಲಗಿರಿ ಸೋಪ್ ಬರುತ್ತಲ್ಲ, ಅದು ನೀಲಗಿರಿ ಅಲ್ಲ ಲಿರಿಲ್, ಅದು ರಿಲೀಸ್ ಶಾಪ್ ಇದು ಬರುತ್ತಲ್ಲ, ಅದ್ರದ್ದು ಶೂಟಿಂಗ್ ನಡೆದಿದ್ದು, ಅದಕ್ಕೆ ಲಿರಿಲ್ ಫಾಲ್ಸ್ ಅಂತ ಇಟ್ಟಿದ್ದಾರೆ. ವಿ ಆರ್ ಇನ್ ಕೊಡೈಕೆನಾಲ್. ಯಾಕೆ ಲಿರಿಲ್ ಫಾಲ್ಸ್ ಅಂತ ಬಂತು ಅಂದ್ರೆ ಲಿರಿಲ್ ಸೋಪ್ ಏನಿದೆ ಅದ್ರ ಶೂಟಿಂಗ್ ಅಲ್ಲೇ ತೆಗ್ದಿರೋದು, ಅದಕ್ಕೋಸ್ಕರ ಅಲ್ಲಿ ಲಿರಿಲ್ ಫಾಲ್ಸ್ ಅಂತ ಬಂತು. ಸೊ ಆ ಫಾಲ್ಸ್ ಆಪೋಸಿಟ್ ಅಲ್ಲೇ ಇದು ಒಂದು ಹೋಲ್ಸೇಲ್ ಮಾರ್ಕೆಟ್ ಇರುತ್ತೆ. ಇಲ್ಲಿ ಬಂದು ನಿಮ್ಗೆ ಎಲ್ಲಾ ತರದ ಆಯಿಲ್ ಸಿಕ್ಕತ್ತೆ, ಮತ್ತೆ ಚಾಕ್ಲೇಟ್ ಸಿಕ್ಕತ್ತೆ, ಹಾಗೆ ಡ್ರೈ ಸ್ಪೈಸಸ್ ಕೂಡ ಸಿಕ್ಕತ್ತೆ. ಸೊ ಚಕ್ಕೆ ಲವಂಗ ಇಂಥದ್ದೆಲ್ಲ ಏನಿದೆ ನೋಡಿ ಅದೆಲ್ಲ ಸಿಕ್ಕತ್ತೆ, ಹನಿ ಸಿಕ್ಕತ್ತೆ, ಮತ್ತೆ ನೀಲಗಿರಿ ಎಣ್ಣೆ ಇದೆಲ್ಲ ಸಿಕ್ಕತ್ತೆ. ಇದ್ರದ್ದು ಒಂದು ಸಪರೇಟ್ ವಿಡಿಯೋನೇ ಇದೆ, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನಕ್ಕೆ ಯೂಸ್ ಮಾಡೋದು ಅಂತ. ಅದನ್ನ ನಾನು ಲಾಸ್ಟ್ ಅಲ್ಲಿ ಹಾಕ್ತೀನಿ, ಅಂದ್ರೆ ಈ ಟ್ರಿಪ್ ವ್ಲಾಗ್ ಎಲ್ಲ ಮುಗಿದ್ಮೇಲೆ ಹಾಕ್ತೀನಿ. ಅದು ತಮಿಳಲ್ಲಿದೆ, ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದರಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಕೂಡ ಇದೆ. ಹಾಗೆ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಬೇಕು ಅಂತ ಅಂದ್ರೆ ಕೂಡ ನಾನು ನಿಮ್ಗೆ ಒಂದು ನಂಬರ್ ಕೊಡ್ತೀನಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಕೊರಿಯರ್ ಕೂಡ ಮಾಡ್ತಾರೆ. ಸೊ ನಾವು ಕೆಲವೊಂದು ಐಟಮ್ಸ್ ಎಲ್ಲ ತಗೊಂಡು ಇವಾಗ ಹೊರಟಿದ್ವಿ. ಫಸ್ಟ್ ಅಲ್ಲಿ ಗ್ರೀನ್ ವ್ಯಾಲಿ ಅಂತ ಪ್ಲೇಸ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಸೂಸೈಡ್ ಪಾಯಿಂಟ್ ಅಂತ ಕೂಡ. ಅಲ್ಲಿ ಏನಂತಂದ್ರೆ ಹೋಗ್ಬೇಕಾದ್ರೆ ಒಂದು ಪ್ರಾಪರ್ ವ್ಯವಸ್ಥೆ ಇಲ್ಲ, ಅದೇ ರೋಡಲ್ಲೇ ಹೋಗ್ಬೇಕು, ಅದೇ ರೋಡಲ್ಲೇ ಬರ್ಬೇಕು. ಫುಲ್ ಶಾಪಿಂಗ್ ಏರಿಯಾ ಕೂಡ ಅಲ್ಲೇ ಇದೆ. ತುಂಬಾ ಜನ ಅಂದ್ರೆ ನುಗ್ಗಿ ನುಗ್ಗಿ ಹೋಗ್ಬೇಕು ಆ ತರ ಇದೆ. ಮತ್ತೆ ಅಲ್ಲಿ ಫುಲ್ ಗ್ರಿಲ್ ಹಾಕಿದ್ದಾರೆ. ವ್ಯೂ ಒಂದೇ ಚೆನ್ನಾಗ್ ಕಾಣುತ್ತೆ, ಅದ್ ಬಿಟ್ರೆ ಬೇರೆ ಏನ್ ಅಂತದೇನ್ ನೋಡೋ ಅಂತದಿಲ್ಲ. ನೋಡಿ ಎಲ್ಲ ಕಸ ಗಿಸ ಎಲ್ಲ ಹಾಕಿಟ್ಟಿದ್ದಾರೆ. ಅದು ವೈಟ್ ವೈಟ್ ಏನ್ ಕಾಣ್ತಾ ಇದೆ ನೋಡಿ, ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿಟ್ಟಿರೋ. ಆ ಗ್ರಿಲ್ ಹಾಕಿದ್ರು ಕೂಡ ಅಲ್ಲಿಂದ ಬಿಸಾಕ್ತಾರೆ. ಜನಗಳಿಗೆ ಸ್ವಲ್ಪ ಕೂಡ ನಮ್ಮ ಎನ್ವಿರಾನ್ಮೆಂಟ್ ನ ನಾವೇ ಮೇಂಟೈನ್ ಮಾಡ್ಬೇಕು ಅನ್ನೋ ಅಂತ ಒಂದು ಮ್ಯಾನಸ್ ಇರೋದಿಲ್ಲ. ಆ ಪ್ಲಾಸ್ಟಿಕ್ ಬಾಟಲ್ಸ್, ಪ್ಲಾಸ್ಟಿಕ್ ಕವರ್ಸ್, ಪೇಪರ್ಸ್, ತಿಂದಿರೋದು ಎಲ್ಲ ಒಂಥರ ಡಸ್ಟ್ಬಿನ್ ತರ ಹಾಕಿಟ್ಟಿದ್ದಾರೆ. ನನ್ನ ಕೇಳಿದ್ರೆ ಈ ಜಾಗ ಅಂತ ಏನ್ ಚೆನ್ನಾಗಿಲ್ಲ. ಈ ಗ್ರೀನ್ ವ್ಯಾಲಿ ಅಂತ ಏನಿದೆ ನೋಡಿ, ಜಸ್ಟ್ ಎಲ್ಲಾರು ಹೋಗ್ತಾರೆ ಅಂತ ನಾವು ಹೋಗ್ಬೇಕಷ್ಟೇ. ಬಟ್ ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಅಲ್ಲಿ ಶಾಪಿಂಗ್ ಇದೆ, ಶಾಪಿಂಗ್ ಬೇಕಾದ್ರೆ ನೀವು ಮಾಡ್ಕೊಂಡು ಬರ್ಬೋದು, ಬಟ್ ಎಲ್ಲ ಓವರ್ ಪ್ರೈಸ್ಡ್. ಇದಾದ್ಮೇಲೆ ಸೆಕೆಂಡ್ ಪ್ಲೇಸ್ ನಾವು ಹೋಗ್ತಾ ಇರ್ಬೋದು, ಪಿಲ್ಲರ್ ರಾಕ್ ಅಂತ. ಎರಡು ರಾಕ್ ಗಳು ಅಕ್ಕಪಕ್ಕ ಇರುತ್ತೆ. ಇಲ್ಲಿದೆ ನೋಡಿ, ಇಲ್ಲಿ 10 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ಸೊ 10 ರುಪೀಸ್ ಎಂಟ್ರಿ ಫೀಸ್ ಇದೆ. ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ತಗೋಬಹುದು. ಅಂದ್ರೆ ನಿಮ್ಗೆ ವ್ಯೂ ಕೂಡ ಸಖತ್ತಾಗಿತ್ತು. ಮತ್ತೆ ಇದು ಒಂದು ಎಲಿಫೆಂಟ್ ಒಂದು ಸ್ಟ್ಯಾಚು ತರ ಇದೆ, ಕಲ್ಲದಲ್ಲ, ಇದು ನಾರ್ಮಲ್ ಆಗಿ ಅವರೇ ಇಟ್ಟಿರೋದು ಅನ್ಸುತ್ತೆ. ಅಲ್ಲಿ ನಾವು ನಿಂತ್ಕೊಂಡು ಕೆಲವು ಫೋಟೋಸ್ ಎಲ್ಲ ತಗೊಂಡ್ವಿ, ಚೆನ್ನಾಗಿತ್ತು. ಆ ಪ್ಲೇಸ್ ಅಲ್ಲಿ ನಾವು ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಯಾಕಂದ್ರೆ ತುಂಬಾ ಕ್ಲೀನ್ ಆಗೂ ಇತ್ತು. ಸೊ ಈ ತರ 10 ರುಪೀಸ್ ಆದ್ರೂ ಪರವಾಗಿಲ್ಲ, ಮೇಂಟೆನೆನ್ಸ್ ಗೆ ಅಂತ ತಗೊಂಡ್ರೆ ಒಳ್ಳೇದು. ಫ್ರೀ ಆಗಿ ಕೊಟ್ರೆ ಜನ ಹೇಗಂದ್ರೆ ಹಾಗೆ ಬಳಸ್ಕೋತಾರೆ. ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ, ಪಕ್ಕ ಪಕ್ಕ ರಾಕ್, ಅದೇ ಪಿಲ್ಲರ್ ರಾಕ್ಸ್ ಅಂತ. ಆ ವ್ಯೂ ಕೂಡ ಸಖತ್ತಾಗಿರುತ್ತೆ. ನಿಮ್ಗೆ ಅದ್ರ ಆಚೆ ಹೋದ್ರೆ ನಿಮ್ಗೆ ಏನು ಕಾಣಿಸೋದೇ ಇಲ್ಲ, ಕಂಪ್ಲೀಟ್ ಮಿಸ್ಟ್ ಮತ್ತೆ ಫಾಗ್ ತುಂಬಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಳಿ ಒಂಥರ ಹೇಳಕ್ ಆಗಲ್ಲ, ಆ ಎಕ್ಸ್ಪೀರಿಯನ್ಸ್ ನೀವು ಮಾಡ್ಬೇಕು, ಅವಾಗ್ಲೇ ನಿಮಗ್ ಗೊತ್ತಾಗೋದು. ಸೊ ನನ್ಗೂ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಾನು ಈ ಕಂಪ್ಲೀಟ್ ಟ್ರಿಪ್ ಬಂದ್ಬಿಟ್ಟು ತುಂಬಾ ಎಂಜಾಯ್ ಮಾಡಿದೆ. ಇದುವರೆಗೂ ನಾನು ಈ ತರ ಪ್ಲೇಸ್ಗೆಲ್ಲ ನಾನು ಬಂದಿದ್ದಿಲ್ಲ. ಸೊ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಈ ಸರ್ಪ್ರೈಸ್ ಕೊಟ್ಟಿರೋದಕ್ಕೆ. ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ, ನಾನಾಗ್ಲಿ, ಯಶ್ ಆಗ್ಲಿ, ನಮ್ಮ ಯಜಮಾನ್ರಾಗ್ಲಿ. ಚಳಿ ಮತ್ತೆ ಆ ಮಳೆ ತುಂಬಾ ಅಂದ್ರೆ ತುಂಬಾ ಒಂಥರ ಡಿಫ್ರೆಂಟ್ ಆದಂತ ಎಕ್ಸ್ಪೀರಿಯನ್ಸ್. ಬೆಂಗಳೂರಲ್ಲಿ ನಾವು ಮಳೆ ನೋಡಲ್ಲ ಅಂತಲ್ಲ, ನೋಡ್ತೀವಿ, ಬಟ್ ಇದು ಒಂಥರ ಸಮ್ಮರ್ ಅಲ್ಲಿ ನಾವು ನೋಡುವಂತ ಮಳೆ ಚಳಿ ಇದೆ ನೋಡಿ, ಅದು ಒಂಥರ ಬೇರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಕೆಲವು ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ನೆಕ್ಸ್ಟ್ ಹೊರಗಡೆ ಬಂದ್ವಿ. ಹೊರಗಡೆ
ಅಲ್ಲಿ ಬಿಸಿ ಬಿಸಿ ಕಡ್ಲೆಕಾಯಿ ಕಾರ್ನ್ ಅದೆಲ್ಲ ಮಾಡ್ತಾ ಇದ್ರು. ಆ ಚಳಿಗೆ ಅದೆಲ್ಲ ತಗೊಂಡ್ ತಿಂತಾ ಇದ್ದೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅದು ಒಂದು ಕಡ್ಲೆಕಾಯಿ ಎಲ್ಲ ಹಾಕಿ ಒಂದ್ ಸ್ಯಾಲೆಡ್ ರೀತಿ ಮಾಡ್ಕೊಟ್ರು. ಅಷ್ಟು ರುಚಿ ಇತ್ತು ಅಂದ್ರೆ ಹೇಳಕ್ಕಾಗಲ್ಲ. ಸ್ಯಾಲೆಡ್ ಅಲ್ಲಿ ಇಷ್ಟು ಟೇಸ್ಟಿಯಾಗಿ ಮಾಡ್ಬೋದಾ, ಅದು ಫ್ರೆಶ್ ಆಗಿ ಕುಕ್ಡ್ ಕೂಡ ಅಲ್ಲ, ಅಲ್ಲೇ ರಾ ಆಗಿ ಹಾಕಿ ಕೊಡ್ತಾರೆ. ಬೆಂದಿರೋದಂದ್ರೆ ಆ ಕಡ್ಲೆಕಾಯಿ ಬೀಜ ಒಂದೇ. ಯೂಶುವಲ್ ಆಗಿ ಮಕ್ಳು ರಾ ಆಗಿ ಹಾಕಿರೋ ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ ಅಂತ ನಾವ್ ಹೇಳ್ತೀವಿ. ಬಟ್ ನಮ್ಮ ಯಶ್ರು ಕೂಡ ತುಂಬಾ ಇಷ್ಟ. ನಾನ್ ತಗೊಂಡೆ ಅಂತ ಅವನು ನಾನು ಇಬ್ರು ಶೇರ್ ಮಾಡ್ಕೊಂಡ್ ತಿಂದ್ವಿ. ನೋಡಿ ಈ ರೀತಿ ಇದೆ, ಸಖತ್ತಾಗಿತ್ತು. ನಿಂಬೆಹಣ್ಣೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ನಾನು ಒಂದ್ಸತಿ ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಇಲ್ಲಿ ಡ್ರೈ ಗೋಬಿ ಎಲ್ಲ ಇತ್ತು, ಮತ್ತೆ ಮಾವಿನಕಾಯಿ, ಕಾರ್ನ್ ಇದೆಲ್ಲ ಕೂಡ ಇತ್ತು. ಎಲ್ಲ ಸಖತ್ತಾಗಿತ್ತು. ಮತ್ತೆ ಕಡ್ಲೆಕಾಯಿ ಇದೇನಿದೆ ನೋಡಿ, ಬೇಯಿಸಿರುವಂತ ಕಡ್ಲೆಕಾಯಿ, ಅದು ನಮ್ಮ ಯಶ್ಗೆ ತುಂಬಾ ಇಷ್ಟ ಆಗೋಯ್ತು. ಹಂಗಾಗಿ ನಾವು ಮತ್ತೆ ಇನ್ನೊಂದ್ ಕೂಡ ತಗೊಂಡ್ವಿ. ಮೊದ್ಲಿಗೆ ಒಂದ್ ಕಂಪ್ಲೀಟ್ ಮಾಡಿ ಆಮೇಲೆ ಒಂದ್ ಮ್ಯಾಗಿ ತಗೊಂಡ್ವಿ. ಮ್ಯಾಗಿ ಅಂತೂ ಅಲ್ಲಿ ನೀವು ತಿನ್ಬೇಕು. ನಾ ಯೂಶಲಿ ಮನೇಲೆಲ್ಲ ಮ್ಯಾಗಿ ಅಷ್ಟು ಮಾಡಲ್ಲ, ತುಂಬಾ ರೇರ್ ಆಗಿ ಮಾಡ್ತೀನಿ. ಬಟ್ ಏನಂದ್ರೆ ಈ ಚಳಿಯಲ್ಲಿ ಮ್ಯಾಗಿ ತಿಂತಾ ಇದ್ರೆ ಅದು ಒಂಥರ ಡಿಫ್ರೆಂಟ್ ಆದಂತ ಎಕ್ಸ್ಪೀರಿಯನ್ಸ್, ಒಂದು ಒಳ್ಳೆ ಅನುಭವ. ಯಾಕಂದ್ರೆ ಬಿಸಿ ಬಿಸಿ ಹೀಗೆ ಆ ಚಳಿಗೆ ತಿಂತಾ ಇದ್ರೆ ಹೇಳಕ್ಕಾಗಲ್ಲ. ಬಹುಶಃ ನನ್ ಮಾತಲ್ಲಿ ನಿಮ್ಗೆ ನಾನ್ ಎಷ್ಟು ಎಂಜಾಯ್ ಮಾಡ್ದೆ ಅನ್ನೋದು ನಿಮ್ಗೆ ಫೀಲ್ ಆಗ್ತಾ ಇರ್ಬೋದು ಅಥವಾ ಗೊತ್ತಾಗ್ತಾ ಇರ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಲೈಫ್ ಅಲ್ಲಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಒನ್ ಟೈಮ್ ನೀವು ಈ ರೀತಿ ಕೊಡೈಕೆನಾಲ್ಗೆ ವಿಸಿಟ್ ಮಾಡ್ಲೇಬೇಕು. ಅದು ಸಮ್ಮರ್ ಅಲ್ಲಿ ವಿಸಿಟ್ ಮಾಡಿ, ತುಂಬಾ ಎಂಜಾಯ್ ಮಾಡ್ತೀರಾ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಗುಣ ಕೇವ್ಸ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಮಳೆ ಒಂಚೂರು ಹಾಗೆ ಸ್ಟಾರ್ಟ್ ಆಯ್ತು. ನಮ್ಗೆ ಈ ಜಾಗಕ್ಕೆ ಬರ್ತೀವಿ ಅಂತ ಮೊದ್ಲೇ ಗೊತ್ತಿದ್ರೆ ಒಂದ್ ರೈನ್ ಕೋಟು ಮತ್ತೆ ಸ್ವೆಟ್ರು ಇದನ್ನೆಲ್ಲ ತಗೊಂಡ್ ಬರ್ತಾ ಇದ್ವಿ. ಅಟ್ಲೀಸ್ಟ್ ಒಂದ್ ಅಂಬ್ರೆಲಾ ಆದ್ರೂ ತಗೊಂಡ್ ಬರ್ತಾ ಇದ್ವಿ. ಐಡಿಯಾ ಇಲ್ದೇ ಇರೋದ್ರಿಂದ, ಸಡನ್ ಪ್ಲಾನ್ ಆಗಿರೋದ್ರಿಂದ, ಏನೋ ಒಂದು ಪ್ರಿಪ್ರೇಷನ್ ಇಲ್ದೆ ಬಂದ್ವಿ. ಸೊ ನೀವ್ ಯಾರಾದ್ರೂ ಹೋಗೋ ತರ ಇದ್ರೆ ರೈನ್ ಕೋಟ್ ಮಿಸ್ ಮಾಡ್ಬೇಡಿ. ಯಾಕಂದ್ರೆ ಅಲ್ಲಿ ಹೋಗಿ ನೀವೆಲ್ಲ ಬೈ ಮಾಡ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ. ರೈನ್ ಕೋಟು ಮತ್ತೆ ಛತ್ರಿ ಇದನ್ನೆಲ್ಲ ತಗೊಂಡೋಗಿ. ಇದು ಗುಣ ಕೇವ್ಸ್. ಗುಣ ಕೇವ್ಸ್ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ. ತಮಿಳಲ್ಲಿ ಗುಣ ಅನ್ನೋ ಪಿಕ್ಚರ್ ಇದೆ, ಅದು ಕಮಲ್ ಹಾಸನ್ ಅವ್ರದ್ದು. ಆ ಮೂವಿಯಲ್ಲಿ ಇರುವಂತ ಒಂದ್ ಸಾಂಗ್ ನ ಇಲ್ಲೇ ಶೂಟ್ ಮಾಡಿದ್ದು. ಆ ಸಾಂಗು ತುಂಬಾ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಆಮೇಲೆ ಒಂದ್ ಮಲಯಾಳಂ ಪಿಕ್ಚರ್ ಮಂಜುಮಲ್ ಬಾಯ್ಸ್ ಅಂತ ಒಂದ್ ಪಿಕ್ಚರ್ ಕೂಡ ಇಲ್ಲೇ ಶೂಟ್ ಆಗಿದ್ದು. ಆಕ್ಚುಲಿ ನಾವು ಕೊಡೈಕೆನಾಲಿಂದ ಬಂದ್ಮೇಲೆ ಆ ಮೂವಿ ನೋಡಿದ್ವಿ. ಆ ಜಾಗ ನೋಡ್ಬಿಟ್ಟು ಆ ಮೂವಿ ನೋಡಿದಾಗ ನಮ್ಗೆ ಎಷ್ಟು ಭಯ ಆಯ್ತು ಅಂತಂದ್ರೆ, ನಾವು ಇಂಥ ಜಾಗದಲ್ಲಿ ಇದ್ವಾ ಅಂದ್ಬಿಟ್ಟು. ನೀವು ಕೂಡ ಒಂದ್ಸತಿ ಆ ಮೂವಿ ನೋಡಿ, ಮಂಜುಮಲ್ ಬಾಯ್ಸ್. ಮಲಯಾಳಂ ಪಿಕ್ಚರ್, ತಮಿಳಲ್ಲಿ ಕೂಡ ಇದೆ ಅನ್ಕೋತೀನಿ. ಸೊ ತಮಿಳಲ್ಲಿ ಕನ್ನಡಲ್ಲೆಲ್ಲ ಇದೆ ಅಂತ ಅನ್ಕೋತೀನಿ. ಆ ಸ್ಟೋರಿ ತುಂಬಾ ಚೆನ್ನಾಗಿದೆ. ಅಲ್ಲಿ ತುಂಬಾ ಡೇಂಜರಸ್ ಆಗಿರುವಂತ ಜಾಗ ಎಲ್ಲ ಇದೆ. ಹೇಗೆ ಅಂತಂದ್ರೆ ತುಂಬಾ ಆಳ ಇರುತ್ತೆ ಒಳಗಡೆ, ನಮ್ಗೆ ಗೊತ್ತೇ ಆಗಲ್ಲ. ಅಲ್ಲಿ ಗಾಳಿಗೆ ಎಲೆ ಎಲ್ಲ ಬಿದ್ದು ಬಿದ್ದು ಕವರ್ ಆಗ್ಬಿಟ್ಟಿರುತ್ತೆ, ಗೊತ್ತೇ ಆಗಲ್ಲ. ಆ ತರ ಜಾಗದಲ್ಲಿ ಹೋಗಿ ಒಂದ್ ಹುಡ್ಗ ಬಿದ್ದು ಮತ್ತೆ ಜೀವಂತವಾಗಿ ಬಂದಿರೋದು ಅವನೊಬ್ನೇ. ಆ ಮೂವಿ ಕಂಟೆಂಟ್ ಇಷ್ಟೇ, ಅವ್ನ್ ಹೇಗ್ ಬಂದ, ಹೇಗ್ ಸರ್ವೈವ್ ಆದ ಅನ್ನೋದೇ ಕತೆ. ಬಟ್ ತುಂಬಾ ಭಯ ಆಯ್ತು ನಮ್ಗೆ ಅಂತೂ. ಬಂದ್ಮೇಲೆ ಆ ಪಿಕ್ಚರ್ ನೋಡಿದಾಗ ತುಂಬಾ ಭಯ, ನಾವೇ ಏನೋ ಅಲ್ಲಿದ್ದೀವೇನೋ ಅನ್ನೋ ತರ ಫೀಲ್ ಆಯ್ತು. ಸೊ ಅಂತ ಜಾಗ ಇದು. ಸೊ ತುಂಬಾ ಜನ ಬರ್ತಾರೆ, ಬಂದು ಫೋಟೋಸ್ ಎಲ್ಲ ಇಟ್ಕೊಂಡು ಹೋಗ್ತಾರೆ. ಹುಡುಗರು ಅಂತೂ ಏನ್ ಕಿರಿಸ್ತಾರೆ ಅಂತಂದ್ರೆ ಅಷ್ಟಕ್ಕೆ ಇರಿಸ್ತಾರೆ. ಆಮೇಲೆ ತಮಿಳ್ ಅವರು ಜಾಸ್ತಿ ಬರೋದು. ಅವರು ಹಾಡಾಡಕ್ ಸ್ಟಾರ್ಟ್ ಮಾಡ್ತಾರೆ. ಗುಣ ಪಿಕ್ಚರ್ ಹಾಡಿದೆ ನೋಡಿ, ಆ ಹಾಡು ಎಲ್ಲ ಎಷ್ಟು ಹಾಡ್ತಾ ಇದ್ರು ಅಂದ್ರೆ ಅಷ್ಟು ಹಾಡ್ತಾ ಇದ್ರು. ತುಂಬಾ ಜನ, ತುಂಬಾ ಕ್ರೌಡ್ ಆಗಿತ್ತು. ಹಾಗೆ ಇಲ್ಲಿ ಒಂದ್ ಕೋತಿ ಪಾಪ ಬಾಟ್ಲ್ ಓಪನ್ ಮಾಡೋದಕ್ಕೆ ಕಷ್ಟ ಪಡ್ತಾ ಇತ್ತು. ಹಾಗೆ ನಮ್ಮ ಯಜಮಾನ್ರು ನೋಡ್ಬಿಟ್ಟು ಓಪನ್ ಮಾಡಿ ಕೊಟ್ರು ನೀರ್ ಕುಡಿಯೋದಿಕ್ಕೆ ಅಂದ್ಬಿಟ್ಟು. ಈಗ ನಾವು ಹೋಗ್ತಾ ಇದೀವಿ ನೋಡಿ, ಮುಂದೆ ಎಂಟ್ರೆನ್ಸ್ ಇಂದ ಮುಂದೆ ಹೋಗ್ತೀವಲ್ಲ, ಈ ಜಾಗ ಏನಿದೆ ಇದೇ ಗುಣ ಕೇವ್ಸ್. ಈ ಮರ ಎಲ್ಲ ಬೇರ್ ನೋಡಿ ಹೇಗ್ ಹಬ್ಬಿದೆ ಅಂದ್ಬಿಟ್ಟು. ಇಲ್ಲಿಂದ ಮುಂದೆ ಹೋದ್ರೆ ಜಾಲರಿ ಹಾಕಿದ್ದಾರೆ, ಅದ್ರ ದಾಟಿ ಹೋಗ್ಬಾರ್ದು ಅಂತ. ಬಟ್ ಆದ್ರೂ ಕೆಲವರೆಲ್ಲ ಅದ್ರ ದಾಟಿ ಹೋಗಿ ಕೆಲವು ಅನಾಹುತಗಳೆಲ್ಲ ಆಗಿದೆ. ತುಂಬಾ ಜನ ಸತ್ತು ಹೋಗಿದ್ದಾರೆ. ಹುಡುಗರೆಲ್ಲ ಹೋದಾಗ ಸ್ವಲ್ಪ ಸೇಫ್ ಆಗಿರಿ, ಯಾಕಂದ್ರೆ ಯಾವ ಜಾಗ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಇರ್ತಾರೆ, ಅವ್ರು ಹೇಳಿದ್ರು ಕೂಡ ಕೆಲವು ಹುಡುಗರು ಕೇಳೋದಿಲ್ಲ ನೋಡಿ, ಸುಮ್ನೆ ಪ್ರಾಣಾನ್ ಕಳ್ಕೊತಾರೆ. ಸೊ ನೋಡಿ ಫಾಗ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹೊರಗಡೆಯಿಂದಾನೇ ನೀವು ಆರಾಮಾಗಿ ನೋಡ್ಬೋದು. ಅಲ್ಲಿಂದ ಆಚೆ ಹೋದ್ರೆ ನೀವು ನೋಡೋದಿಕ್ ಆಗೋದಿಲ್ಲ. ಇದಾದ್ಮೇಲೆ ವಿಪರೀತ ಮಳೆ ಬಂತು. ಪೈನ್ ಫಾರೆಸ್ಟ್ ಹೋಗ್ಬೇಕು ಅಂತಾನೆ ಇದ್ದಿದ್ದು. ನೋಡಿ ಇದೆ ಪೈನ್ ಫಾರೆಸ್ಟ್. ಕಿಟಕಿ ವಿಂಡೋ ಗ್ಲಾಸ್ ಕೂಡ ಓಪನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಮಳೆ ಎಲ್ಲ ತುಂಬಾ ವಿಪರೀತ ಇದ್ದಿದ್ರಿಂದ ಹೊರಗಡೆಯಿಂದಾನೆ ಸುಮ್ನೆ ಹಾಗೆ ಶೂಟ್ ಮಾಡ್ಕೊಂಡೆ. ನಾನು ಆಕ್ಚುಲಿ ಇಲ್ಲೇ ಹೋಗಿ ಫೋಟೋಸ್ ತಗೋಬೇಕು ಅಂತ ತುಂಬಾ
ಇಷ್ಟಪಟ್ಟಿದ್ದೆ. ಬಟ್ ತುಂಬಾ ಮಳೆ ಇದ್ದಿದ್ರಿಂದ ನಾವು ಕೆಳಗಡೆ ಇಳಿಯಕ್ಕಾಗಿಲ್ಲ. ಬಟ್ ಒಂಥರ ಚೆನ್ನಾಗಿತ್ತು. ಆ ಮಳೆಯಲ್ಲಿ ಹೋಗ್ತಾ ಇದ್ರೆ ಆ ವೆದರ್‌ಗೂನು, ಆ ಕ್ಲೈಮೇಟ್‌ಗೂನು ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ದೆ ನಾನಂತೂ. ನೆಕ್ಸ್ಟ್ ಟೈಮ್ ನೀವು ಯಾರಾದ್ರೂ ಹೋದ್ರೆ ಈ ಪೈನ್ ಫಾರೆಸ್ಟ್ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸು ನ್ಯಾಚುರಲ್ ಆಗಿ. ನಾನು ಇಲ್ಲಿ ಫೋಟೋ ಇಡ್ಕೋಬೇಕು ಅಂತ ತುಂಬಾ ಆಸೆ ಬಿತ್ತೆ ಬಟ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ. ಇದಾದ್ಮೇಲೆ ಮುಂದೆ ಹೋಗ್ತಾ ಇದ್ದಾಗ ಇನ್ನೊಂದು ಜಾಗ ಯಾವ್ದೋ ಇದೆ ಅಂತ ಹೇಳಿದ್ರು. ಅದು ನನ್ಗೆ ಮರ್ತೋಗ್ಬಿಟ್ಟಿದೆ. ಬಟ್ ತುಂಬಾ ಮಳೆ ಬರ್ತಾ ಇದ್ರು ಕೂಡ ನಮ್ಮ ಯಜಮಾನ್ರು ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ರು. ಈ ಪೈನ್ ಫಾರೆಸ್ಟ್ ಅಂತ ಏನಿದೆ ನೋಡಿ, ಇದನ್ನ ವುಡ್ ಆಗಿ ಯೂಸ್ ಮಾಡ್ತಾರೆ. ಪೈನ್ ವುಡ್ ಅಂತ ಯೂಸ್ ಮಾಡ್ತಾರೆ ಫರ್ನಿಚರ್ಸ್ ಎಲ್ಲ ಮಾಡೋದಕ್ಕೆ. ತುಂಬಾ ಕಡೆ ಶಾಪ್ಸ್, ಕಾಫಿ ಶಾಪ್ಸ್ ಎಲ್ಲ ನೋಡಿದಾಗ ನಿಮ್ಗೆ ಸಿಕ್ಕುತ್ತೆ. ಅದೆಲ್ಲ ಪೈನ್ ವುಡ್ಡೇ ಮೋಸ್ಟ್ ಆಫ್ ದೆಮ್ ಇರುತ್ತೆ. ಮತ್ತೆ ಇದು ಇನ್ನೊಂದು ಜಾಗ ನನ್ಗೆ ಹೆಸರು ಮರ್ತೋಗ್ಬಿಟ್ಟಿದೆ. ಇಲ್ಲಿ ಕೂಡ ಅಷ್ಟೇ ಜಸ್ಟ್ ಒಂದು ವ್ಯೂ ಪಾಯಿಂಟ್ ಅಷ್ಟೇ. ನೀವು ಅಲ್ಲಿಂದ ನೋಡಿದ್ರೆ ಬೆಟ್ಟ ಕಾಣುತ್ತೆ. ಫಾಗು, ಮಿಸ್ಟು ಇದನ್ನೆಲ್ಲ ಕಾಣುತ್ತೆ. ಮಳೆ ಇರ್ಲಿಲ್ಲ ಅಂದ್ರೆ ನಾನು ಎಷ್ಟು ಕೂಡ ಇಳ್ದು ಹೋಗ್ತಾ ಇದ್ವಿ. ಮುಂದೆಗಡೆ ಬರುವಂತ ಗಾಡಿಗಳು ಕಾಣ್ತಾ ಇರ್ಲಿಲ್ಲ, ಅಷ್ಟೊಂದು ಫಾಗ್ ಎಲ್ಲ ಇತ್ತು. ಆದ್ರೂ ಕೂಡ ಅವ್ರಿಗೆ ರೂಢಿ ಇರುತ್ತೆ ನೋಡಿ, ಅಲ್ಲಿರೋ ಕ್ಯಾಬ್ ಡ್ರೈವರ್ಸ್ಗೆಲ್ಲ ಗಾಡಿ ಓಡಿಸಿ ಅದರಲ್ಲೇ ಓಡಿಸ್ತಾ ಇದ್ರು. ತುಂಬಾ ದಿವಸ ಆಯ್ತಲ್ಲ ವಿಡಿಯೋ ಮಾಡಿ, ನನ್ಗೆ ಈ ಜಾಗದ ಹೆಸರು ಮರ್ತೋಗ್ಬಿಟ್ಟಿದೆ. ನೀವು ಯಾರಾದ್ರೂ ಕೊಡೈಕೆನಾಲ್ಗೆ ಹೋಗಿ ನಿಮ್ಗೆ ಈ ಜಾಗದ ಹೆಸರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಾನು ಕೂಡ ರಿಕಾಲ್ ಮಾಡ್ಕೋತೀನಿ. ಹಾಗೆ ಒಂಚೂರು ಶೂಟ್ ಮಾಡ್ಕೊಂಡು ಹಾಗೆ ಮುಂದೆ ಹೋಗೋಣ ಅಂತ ಅನ್ಕೊಂಡ್ವಿ. ಸೊ ಇದು ಜಾಗ ಇಷ್ಟೇ ಇರೋದು. ಮತ್ತೆ ಇಲ್ಲಿ ಒಂದು ಬುಲ್ ಕೂಡ ಇದೆ. ಇದೆಲ್ಲ ನಾನು ನಿಮ್ಗೆ ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ನೀವು ಜಸ್ಟ್ ನೋಡ್ಬೋದು. ಬಟ್ ನೀವು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾದಂತ ಜಾಗ ಇದು ಕೊಡೈಕೆನಾಲ್. ಆಲ್ರೆಡಿ ಹೋಗಿ ಬಂದಿರೋರ್ಗೆ ಇದ್ರ ಅನುಭವ ಇರುತ್ತೆ. ನಾನು ಫಸ್ಟ್ ಟೈಮ್ ಹೋಗಿದ್ದೆ ಅಲ್ಲ, ಅದಕ್ಕೆ ಆ ಎಕ್ಸೈಟ್ಮೆಂಟ್ ಇನ್ನ ಇದೆ ನನಗೆ. ಎಕ್ಸೈಟ್ಮೆಂಟ್ ಅತಿ ಆಯ್ತು ಅಂತ ಯಾರು ಬೈಕೋಬೇಡಿ. ಇದು ವ್ಯೂ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದಾದ್ಮೇಲೆ ನಾವು ಆ ರೂಮ್ಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದ್ರೆ ತುಂಬಾ ಮಳೆ ಇತ್ತಲ್ಲ, ಹಾಗೆ ಚಳಿ ಕೂಡ ಒಂಥರ ವಿಪರೀತ ಚಳಿ ಇತ್ತು. ಮುಂದೆ ಹೋಗ್ತಾ ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಸ್ಟಾಪ್ ಮಾಡಿ ಅಂತ ಹೇಳಿದ್ವಿ. ಯಾಕಂದ್ರೆ ಆಲ್ಮೋಸ್ಟ್ 2:30, 3 o'clock ಏನೋ ಟೈಮ್ ಆಗಿತ್ತು. ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಇದಾದ್ಮೇಲೆ ರೂಮ್ಗೆ ಹೋಗಿ ಅಲ್ಲಿ ಕ್ಯಾಂಪ್ ಫೈರ್ ಎಲ್ಲ ಹಾಕಿದ್ರು. ನೈಟ್ ಆಗಿತ್ತಲ್ಲ, ಕ್ಯಾಂಪ್ ಫೈರ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ನಾನು, ಯಶು, ನಮ್ಮ ಯಜಮಾನ್ರು ಎಲ್ಲ ಎಂಜಾಯ್ ಮಾಡಿದ್ವಿ. ಅಲ್ಲಿ ಬೇರೆ ಫ್ಯಾಮಿಲೀಸ್ ಕೂಡ ಇದ್ವು. ಅವರು ಹಾಡೆಲ್ಲ ಹಾಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಲಿಟ್ರಲಿ ಹೇಗೆ ಅಂದ್ರೆ ರೂಮ್ಗೆ ಹೋಗಿ ನೀವು ಕಾಲಿಟ್ರೆ ಕಾಲೆಲ್ಲ ಫುಲ್ ಐಸ್, ಗಡ್ಡೆ ಮೇಲೆ ಕಾಲಿಟ್ರೆ ಹೇಗ್ ಫೀಲ್ ಆಗುತ್ತೆ ನೋಡಿ, ಆ ತರ ಫೀಲ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಅಂತಾನೆ ಮಳೆ ಇರ್ಲಿಲ್ಲ ಅಂದ್ರೆ ಕ್ಯಾಂಪ್ ಫೈರ್ ಇರುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್